ಅನಿಮೇಶ್ಗೆ ಅವತ್ತು ಕೆಲ್ಸ ಹೋಗಿರುತ್ತೆ. ಅವನು ಆಫೀಸಿಂದ ಬಂದು ಆಚೆ ರೋಡಲ್ಲಿ ಕೂತಿರ್ತಾನೆ. ತುಂಬಾ ಕಷ್ಟಪಟ್ಟು ಕೆಲಸ ತಗೊಂಡೆ, ಈಗ ಅದು ಹೋಯ್ತು. ಹೊಸದಾಗಿ ಮದ್ವೆ ಆಗಿದೆ ನಂಗೆ, ಏನ್ ಮಾಡ್ಲಿ? ಆಗ ಅನಿಮೇಶ್ನ ಹೆಂಡತಿ ಸೀಮಾ ಕಾಲ್ ಮಾಡ್ತಾಳೆ. ಕಾರ್ ಯಾವಾಗ ತಗೋತಿದೀವಿ ನಾವು? ಕಾರ? ಈಗಿನ ಕಾರು? ನನ್ನ ಫ್ರೆಂಡ್ ಒಂದು ಹೊಸ ಕಾರ್ ತಗೊಂಡಿದ್ದಾಳೆ, ನೋಡಕ್ಕೆ ತುಂಬಾ ಸುಂದರವಾಗಿದೆ. ನನ್ಗೂ ಕಾರ್ ಬೇಕು. ಸೀಮಾ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಸೀಮಾ, ನಾ ಎಲ್ಲಿಂದ ಕಾರ್ ತರ್ಲಿ? ನನ್ಗದೆಲ್ಲ ಬೇಕಾಗಿಲ್ಲ. ಹೊಸ ಕಾರ್ ನಂಗೆ ಬೇಕು 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 ಅಂದ್ರೆ ಬೇಕು. ಸೀಮಾ ಫೋನ್ ಕಟ್ ಮಾಡ್ತಾಳೆ. ಅನಿಮೇಶ್ ಮತ್ತೆ ಸೀಮಾಗೆ ಮದ್ವೆ ಆಗಿ ಸ್ವಲ್ಪ ತಿಂಗಳಾಗಿರುತ್ತೆ. ಅವಳು ತುಂಬಾನೇ ಸ್ಟಬನ್ ಆಗಿದ್ಲು. ಯಾವಾಗ್ಲೂ ಏನೋ ಒಂದ್ ಬೇಕು ಅಂತ ಕೇಳ್ತಿರ್ತಾಳೆ. ಅನಿಮೇಶ್ಗೆ ಸೀಮಾನ ಮದ್ವೆ ಆಗೋದು ಇಷ್ಟ ಇರ್ಲಿಲ್ಲ, ಆದ್ರೆ ತಾಯಿ ಹೇಳಿದ್ರಿಂದ ಮದ್ವೆ ಮಾಡ್ಕೋತಾನೆ. ಮಗನೇ, ಈ ಹುಡುಗಿ ಮದ್ವೆಗೆ ಒಪ್ಕೊಂಡಿದ್ದಾಳೆ ಕಣೋ, ಮದ್ವೆ ಮಾಡ್ಕೋತೀಯಾ? ಆದ್ರೆ ಅಮ್ಮ, ನಂಗೆ ಸಂಬಳ ಜಾಸ್ತಿ ಇಲ್ಲ. ಏನಾಯ್ತು, ಹೆಂಡ್ತಿಗೆ 2 ಊಟ ಹಾಕಿದ್ರೆ ಸಾಕಾಯ್ತು. ಮದ್ವೆ ಮಾಡ್ಕೋ ಕಣೋ, ಇಲ್ಲಾಂದ್ರೆ ವಯಸ್ಸಾಗ್ಬಿಡುತ್ತೆ. ಅನಿಮೇಶ್ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಸೀಮಾನ ಮದ್ವೆ ಮಾಡ್ಕೋತಾನೆ. ಮದ್ವೆ ಆಗಿ 2 ದಿನದಲ್ಲಿ ಸೀಮಾ ಅನಿಮೇಶ್ ಹತ್ರ ಅಂತಾಳೆ, ನೀವಂತೂ ಮೊದಲನೇ ದಿನ ನನ್ಗೇನು ಗಿಫ್ಟ್ ಕೊಟ್ಟಿಲ್ಲ. ನನ್ ಫ್ರೆಂಡ್ಗಂತೂ ಅವ್ರ ಗಂಡ ಗಿಫ್ಟ್ ಕೊಟ್ಟಿದ್ದಾರೆ ಗೊತ್ತಾ? ಅದು ಸೀಮಾ, ಮದ್ವೆಗೆ ಎಷ್ಟು ಖರ್ಚಾಯ್ತಂದ್ರೆ ಅದಕ್ಕೆ ಏನೋ ಕೊಡಕ್ಕಾಗಿಲ್ಲ. ನೀನು ಚಿಂತೆ ಮಾಡ್ಬೇಡ, ನೆಕ್ಸ್ಟ್ ಮಂತು ನಾನು ಖಂಡಿತ ಗಿಫ್ಟ್ ಕೊಡ್ತೀನಿ. ನನ್ಗೆ ಗೋಲ್ಡ್ ಅಲ್ಲಿ ಒಂದ್ ಹಾರ ಬೇಕು. ಅದು ತುಂಬಾ ಕಾಸ್ಟ್ಲಿ, ಕಮ್ಮಿ ದುಡ್ಡಲ್ಲಿ ಕೊಟ್ರೆ ಆಗಲ್ವಾ? ಕಡಿಮೆ ದುಡ್ಡ? ನಾನೇನಾದ್ರೂ ನಿಮ್ಗೆ ಅಷ್ಟು ಚೀಪಾಗಿ ಕಾಣಿಸ್ತಿದ್ದೀನ? ಅಯ್ಯೋ ದೇವ್ರೆ, ಎಂತ ಹುಡುಗನ್ನ ಮದ್ವೆ ಆಗ್ಬಿಟ್ಟಲ್ವಾ. ಎಷ್ಟೋ ಧನವಂತರೆಲ್ಲ ಬಂದ್ರು ನಂಗೆ. ಸರಿ ಸರಿ, ನಾನು ಪ್ರಯತ್ನ ಮಾಡ್ತೀನಿ, ಶಾಂತವಾಗಿರೋ. ಮಾರನೇ ದಿನ ಪೂರ್ತಿ ಸ್ಯಾಲರಿನ ಹಾಕಿ ಅವಳಿಗೋಸ್ಕರ ಒಂದು ಗೋಲ್ಡ್ ಚೈನನ್ನು ತಗೋತಾನೆ. ಅದನ್ನ ನೋಡಿ ಕೂಡ ಅವಳು ಹ್ಯಾಪಿಯಾಗಿಲ್ಲ, ಇನ್ನೂ ಜಾಸ್ತಿ ಬೇಕಾಗಿತ್ತು ಅವಳಿಗೆ. ಅವಳ ಫ್ರೆಂಡ್ಸ್ ಅಂತೂ ಯಾವಾಗ್ಲೂ ಏನೋ ಒಂದು ತಗೋತಿರ್ತಾರೆ. ಅದ್ರಿಂದ ಅದನ್ನ ನೋಡಿ ಸೀಮಾಗೆ ಕೂಡ ಅವ್ರ ತರ ಏನಾದ್ರೂ ತಗೋಬೇಕು ಅಂತ ಆಸೆ ಇತ್ತು. ಸೀಮನ ಆಸೆ ಪೂರ್ತಿ ಮಾಡೋದಕ್ಕೆ ಅವನು ಬ್ಯಾಂಕಿಂದ ಲೋನ್ ಬೇರೆ ತಗೋತಾನೆ. ಅವನ್ ಕೆಲ್ಸನೂ ಹೋಯ್ತು. ಇನ್ನೊಂದ್ ಕಡೆ ಸೀಮಾ ಹೊಸ ಗಾಡಿ ಬೇಕು ಅಂತ ಜಿದ್ ಮಾಡ್ತಿದ್ದಾಳೆ. ಅನಿಮೇಶ್ ಮನೆಗ್ ಬರ್ತಾನೆ. ಸೀಮನ್ ಜೊತೆಗೆ ಒಂದು ಜಗಳ ಶುರುವಾಗತ್ತೆ. ನೀವು ಗಾಡಿ ತಗೊಂಡಿಲ್ಲ ಅಂದ್ರೆ ನಿಮ್ಮನ್ ಬಿಟ್ಬಿಟ್ಟು ನನ್ನ ಅಮ್ಮನ್ ಮನೆಗೆ ಹೋಗ್ಬಿಡ್ತೀನಿ. ಸೀಮಾ, ಸ್ವಲ್ಪ ಅರ್ಥ ಮಾಡ್ಕೋ, ನನ್ ಕೆಲ್ಸ ಹೋಗ್ಬಿಟ್ಟಿದೆ, ಮನೆ ಖರ್ಚಿಗೂ ಕೂಡ ನಂತರ ದುಡ್ಡಿಲ್ಲ. ನನ್ಗ್ಯಾಕ್ ಬೇಕಿತ್ತು? ನನ್ನನ್ ಯಾಕೆ ಮದ್ವೆ ಮಾಡ್ಕೊಂಡ್ರಿ? ಮನೆ ನೋಡ್ಕೊಳಕ್ಕೆ ನಿಮ್ಗಾಗಲ್ಲ ಅಂದ್ರೆ ಮದ್ವೆ ಯಾಕೆ ಮಾಡ್ಕೊಂಡ್ರಿ? ಸೀಮಾ ಅವ್ರ ಅತ್ತೆ ಅಲ್ಲಿಗೆ ಬಂದು ಸೀಮಾಗೆ ಅರ್ಥ ಆಗೋ ತರ ಹೇಳಕ್ಕೆ ಟ್ರೈ ಮಾಡ್ತಾರೆ. ಸೊಸೆ ಈ ತರ ಜಿದ್ ಮಾಡೋದು ಒಳ್ಳೇದಲ್ಲ. ನನ್ ಮಗ ಟ್ರೈ ಮಾಡ್ತಿದ್ದಾನಲ್ವಾ, ನೀವ್ ಮಧ್ಯದಲ್ಲಿ ಮಾತಾಡ್ಬೇಡಿ. ನನ್ಗದೆಲ್ಲ ಬೇಕಾಗಿಲ್ಲ. ನನ್ಗೆ ಹೊಸ ಗಾಡಿ ಬೇಕು, ನನ್ ಫ್ರೆಂಡ್ಸ್ಗೆ ತೋರ್ಸಬೇಕು ನಾನು, ಅಷ್ಟೇ. ಸೀಮಾ ಅಡಿಗೆನೂ ಮಾಡೋದಿಲ್ಲ. ಸಾಯಂಕಾಲ ಸೀಮಾನ ಫ್ರೆಂಡ್ ಅವಳಿಗೆ ಕಾಲ್ ಮಾಡ್ತಾಳೆ. ಸೀಮಾ, ಇಲ್ಲಿ ನೋಡು, ನಾವು ಹೊಸ ಗಾಡಿ ತಗೊಂಡ್ವಿ, ನೀನೇ ಯಾವಾಗ ತಗೋತಿದ್ಯಾ? ನಾನು ಈ ತಿಂಗ್ಳೇ ತಗೋಬೇಕು ಅನ್ಕೊಂಡಿದೀನಿ. ನೋಡು ಎಷ್ಟು ಕಾಸ್ಟ್ಲಿ ಕಾರ್ನು, ನೀನ್ ನೋಡಿದ್ರೆ ಶಾಕ್ ಆಗ್ತೀಯ. ಇದನ್ನೆಲ್ಲ ಅನಿಮೇಶ್ ನೋಡ್ತಾ ಇರ್ತಾನೆ, ಮತ್ತೆ ಮನ್ಸಲ್ಲಿ ಯೋಚನೆ ಮಾಡ್ತಾನೆ. ಅಮ್ಮನ ಹತ್ರ ಹೇಳ್ದೆ ಮದ್ವೆ ಬೇಡ ಅಂತ, ಆದ್ರೆ ಬೇಕಂತಲೇ ಅಮ್ಮ ನಂಗೆ ಮದ್ವೆ ಮಾಡ್ಸಿದ್ರು. ಎಲ್ಲ ಕಷ್ಟ ನಂಗೆ, ಏನ್ ಮಾಡೋದು? ಕಾರ್ ಎಲ್ಲಿಂದ ತರ್ಲಿ? ಮಾರನೇ ದಿನ ಅವನು ಹೊಸ ಕೆಲ್ಸ ಹುಡುಕೊಂಡು ಹೋಗ್ತಾನೆ. 2-3 ಕಂಪನಿಯಲ್ಲಿ ಇಂಟರ್ವ್ಯೂ ಕೊಡ್ತಾನೆ, ಆದ್ರೆ ಎಲ್ಲೂ ಅವನ್ಗೆ ಕೆಲ್ಸ ಸಿಗಲ್ಲ. ಇಲ್ಲೋಡಿ, ಮಾರ್ಕೆಟಲ್ಲಿ ಈಗ ಕೆಲ್ಸ ಸಿಗ್ತಾನೆ ಇಲ್ಲ. ಅದು ಮಾತ್ರ ಅಲ್ಲದೆ ನಿಂಗೆ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ನಿಂಗೆ ಯಾವ ಕೆಲಸ ಕೊಡ್ಲಿ? ನಿಂಗೆ ಈ ಕೆಲಸ ಏನಕ್ಕೆ ಬೇಕು? ಮುಂಚೆ ಇದ್ದ ಕೆಲಸ ಕೂಡ ಹೋಗ್ಬಿಡ್ತು, ಅದಕ್ಕೆ ಸರಿ ಸರಿ, ಅರ್ಥ ಆಯ್ತು. ಆದ್ರೆ ಇಲ್ಲಿ ಆಫೀಸಲ್ಲಿ ಯಾವುದೇ ಕೆಲಸ ಇಲ್ಲ. ಸರ್, ಒಂದು ನೌಕರಿ ಮಾತ್ರ ನಂಗೆ ಕೊಟ್ಬಿಡಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿಂಗೆ ಗಾಡಿ ಓಡ್ಸಕ್ ಬರುತ್ತಾ? ಹಾ ಸರ್. ನಂಗೆ ಡ್ರೈವರ್ ಬೇಕಿತ್ತು. ನಾನು ನಿಂಗೆ ಡ್ರೈವರ್ ಕೆಲಸವನ್ನ ಕೊಡ್ತೀನಿ. ರಾತ್ರಿ ಗಾಡಿ ನಾನು ಮನೆಗೆ ತಗೊಂಡು ಹೋಗ್ಬೋದು. ಹಾ ಸರಿ ಸರ್. ಸರಿ, ನೌಕರಿ ಪಕ್ಕ. ಆದ್ರೆ ಬೆಳಿಗ್ಗೆ ಬೇಗ ಗಾಡಿ ತಗೊಂಡ್ ಬರ್ಬೇಕು. ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ ನನ್ನ ಬಿಡ್ಬೇಕು. ಅನಿಮೇಶ್ಗೆ ಏನ್ ಮಾಡೋದು ಗೊತ್ತಿಲ್ಲ. ಆಮೇಲೆ ಅವನಿಗೊಂದು ಐಡಿಯಾ ಬರುತ್ತೆ. ರಾತ್ರಿ ಅವನು ಬಾಸ್ನ ಮನೇಲಿ ಬಿಟ್ಮೇಲೆ ಕಾರ್ ಎತ್ಕೊಂಡು ಮನೆಗೆ ಹೋಗ್ಬಿಡ್ತಾನೆ. ಅದನ್ನ ನೋಡಿ ಸೀಮಾ ತುಂಬಾ ಸಂತೋಷ ಪಡ್ತಾಳೆ. ಅರೇ ವಾ, ತುಂಬಾ ಸುಂದರವಾಗಿದೆ ರೀ, ತುಂಬಾ ಸುಂದರವಾಗಿದೆ. ಹೌದು ಸೀಮಾ, ಕಾರ್ ಬೇಕು ಅಂತ ಹೇಳ್ತಾ ಇದ್ದಿಲ್ಲ, ಅದಕ್ಕೆ ಕಾರ್ ತಗೊಂಡು ಬಂದಿದ್ದೀನಿ. ನಮ್ಮ ಹೊಸ ಗಾಡಿ ತುಂಬಾ ಸುಂದರವಾಗಿದೆ. ಮಗನೇ, ನಿನಗೆ ಹೊಸ ಕೆಲ್ಸ ಸಿಕ್ತೇನೋ? ಹೌದಮ್ಮ, ಅದರಲ್ಲೇ ಗಾಡಿ ತಗೊಂಡೆ. ಬನ್ನಿ, ಈ ಗಾಡಿಯಲ್ಲಿ ನೀವು ಕುತ್ಕೊಳ್ಳಿ. ಅಮ್ಮನ್ನ ಮತ್ತೆ ಹೆಂಡತಿನ ಕಾರಲ್ಲಿ ಕೂರ್ಸ್ಕೊಂಡು ಅವನು ರೌಂಡ್ಸ್ ಹೊಡಕ್ ಶುರು ಮಾಡ್ತಾನೆ. ಅಮ್ಮನ್ಗೆ ಹೆಂಡತಿಗೆ ಸುಳ್ಳು ಹೇಳ್ತಾನೆ. ಅವಳು ವಿಡಿಯೋ ಕಾಲ್ ಮಾಡಿ ಫ್ರೆಂಡ್ಸ್ಗೆ ಕಾರ್ನ ತೋರಿಸ್ತಿರ್ತಾಳೆ. ನೋಡಿದ್ರಾ ಎಷ್ಟು ದೊಡ್ಡ ಕಾರ್, ತುಂಬಾ ಕಾಸ್ಟ್ಲಿ ಗೊತ್ತಾ? ಸೀಮಾ ಸಂತೋಷವಾಗಿರೋದನ್ನ ನೋಡಿ ಅವನಿಗೂ ಸಂತೋಷ ಆಗತ್ತೆ. ಆದ್ರೆ ಈ ಸುಳ್ಳಿಂದ ಯಾವತ್ತೋ ಒಂದಿನ ಅವ್ನ್ ಸಿಕ್ಕಾಕೋತಾನೆ ಅಂತ ಅವನು ಅನ್ಕೊಂಡಿರ್ಲಿಲ್ಲ. ಸ್ವಲ್ಪ ದಿನ ಮನೆ ತುಂಬಾ ಶಾಂತವಾಗಿತ್ತು. ಆಮೇಲೆ ಅವ್ರ ಫ್ರೆಂಡ್ ಕಾಲ್ ಮಾಡ್ತಾಳೆ. ಸೀಮಾ, ನಾವು ಶಾಪಿಂಗ್ ಹೋಗ್ತಿದೀವಿ, ನೀನು ಬರ್ತೀಯಾ? ಹಾ, ಕಾರ್ ತಗೊಂಡ್ ಬರ್ತೀನಿ. ಅವಳು ಕಾರ್ ಎತ್ಕೊಂಡ್ ಹೋಗ್ಬಿಡ್ತಾಳೆ. ಇನ್ನೊಂದ್ ಕಡೆ ಅನಿಮೇಶ್ ಅವರ ಬಾಸ್ ಕಾರ್ಗೋಸ್ಕರ ಪಾಪ ಕಾಯ್ತಾ ಇರ್ತಾರೆ. ಅರೆ, ಅನಿಮೇಶ್ ಇಷ್ಟೊತ್ತಿಗೆ ಬಂದಿರ್ಬೇಕು, ಅವನು ಇನ್ನೂ ಬಂದೇ ಇಲ್ವಲ್ಲ? ಬಾಸ್ ಅನಿಮೇಶ್ಗೆ ಕಾಲ್ ಮಾಡ್ತಾರೆ. ಅವನು ನಿದ್ದೆಯಿಂದ ಎದ್ದು ಆಚೆ ಬಂದು ನೋಡ್ತಾನೆ. ಅಮ್ಮ, ಗಾಡಿಯಲ್ಲಿ? ಅದು ಸೊಸೆ ಎತ್ಕೊಂಡು ಹೋಗಿದ್ದಾಳೆ ಮಗನೇ, ನೀನು ಬಸ್ಸಲ್ಲಿ ಹೋಗಾಯ್ತಾ? ಅಯ್ಯೋ ದೇವ್ರೆ, ಆ ಗಾಡಿ ಆಫೀಸ್ದಂತ ನಾನು ಹೇಗೆ ಹೇಳಿ? ಬಾಸ್ ಅವಳನ್ನ ತುಂಬಾನೇ ಬೈತಾರೆ. ನಿನ್ ದೆಸೆಯಿಂದ ನಾನು ಆಫೀಸಿಗೆ ಹೋಗಕ್ಕಾಗಿಲ್ಲ.
ನಿನ್ನ ಕೆಲ್ಸದಿಂದ ತೆಗ್ದಾಕ್ತಾ ಇದ್ದೀನಿ. ಸಂಜೆ ಗಾಡಿನ ತಗೊಂಬಂದು ಕೀ ಕೊಟ್ಟು ಹೋಗು. ಮಧ್ಯಾಹ್ನ ಸೀಮಾ ಗಾಡಿ ಎತ್ಕೊಂಡ್ ಬರ್ತಾಳೆ. ಆಗ ಬ್ಯಾಂಕಿಂದ ಸ್ವಲ್ಪ ಜನ ಬರ್ತಾರೆ. ಇಲ್ಲಿ ಅನಿಮೇಶ್ ಯಾರು? ಹಾ, ನಾನೇ. ಏನು? ನೀ ಬ್ಯಾಂಕ್ ಲೋನ್ನ ಕಟ್ಲೇ ಇಲ್ಲ. ಇದು ನಿನ್ ಗಾಡಿ ತಾನೆ? ಅದನ್ನ ತಗೊಂಡೋಗ್ತಾ ಇದೀವಿ. ಹಂಗಂತೇಳಿ ಆ ವ್ಯಕ್ತಿ ಗಾಡಿ ಎತ್ಕೊಂಡ್ ಹೋಗ್ಬಿಡ್ತಾನೆ. ಈಗೇನ್ ಮಾಡೋದು? ಎಲ್ಲ ಈ ರೀತಿ ಆಗ್ಬಿಡ್ತೆ. ಗಾಡಿ ಹೋಯ್ತು, ಕೆಲ್ಸನೂ ಹೋಗ್ಬಿಡ್ತು. ಕೆಲ್ಸ ಹೋಯ್ತಂತ ಅಂತಿದ್ದೀರಾ? ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ನೀವು? ಬಸ್ಸಲ್ಲಿ ಹೋಗ್ಬೋದಲ್ವಾ? ಅದು ಗಾಡಿ ನಮ್ಮ ಆಫೀಸಿಂದು. ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ. ಅನಿಮೇಶ್ ಅವ್ರಿಗೆ ಎಲ್ಲಾ ನಿಜಾನೂ ಹೇಳ್ತಾನೆ. ಪೊಲೀಸ್ನ ಹಿಡ್ಕೊಂಡು ಹೋಗುತ್ತೆ. ನಾನು ಜೈಲಲ್ಲಿ ಇರಬೇಕಾಗುತ್ತೆ. ಎಲ್ಲವೂ ನಿನ್ನಿಂದನೇ ಆಗಿದ್ದು. ನಿನ್ನ ಅತಿಯಾಸೆಯಿಂದ ನಾನೀಗ ಎಲ್ಲವನ್ನ ಕಳ್ಕೊತಾ ಇದ್ದೀನಿ. ಪೊಲೀಸ್ ಅಂದಿದ ತಕ್ಷಣ ಸೀಮಾ ತುಂಬಾ ಭಯಪಡ್ತಾಳೆ. ನನ್ನನ್ನ ಕ್ಷಮಿಸಿ. ನನ್ನ ಫ್ರೆಂಡ್ಸಿನ ಚಕ್ಕರಲ್ಲಿ ನಾನೇನೋ ತಪ್ಪು ಮಾಡ್ಬಿಟ್ಟೆ. ನೋಡಮ್ಮ, ನೀನು ಈ ಮನೆಯ ಸೊಸೆ. ಸೊಸೆಗಳು ಮನೆಯನ್ನ ಸುರಕ್ಷಿತವಾಗಿ ನೋಡ್ಕೊಂಡು ಸಂಸಾರ ನಡ್ಸ್ಕೊಂಡೋಗ್ಬೇಕು. ಆದ್ರೆ ನಿನ್ನಿಂದ ಎಲ್ಲ ಹಾಳಾಗಿದೆ. ಸೀಮಾಗ ಅವಳು ಮಾಡಿರೋ ತಪ್ಪರ್ಥ ಆಗತ್ತೆ. ಅವಳ ಹತ್ರ ಇರುವ ಬಂಗಾರನೆಲ್ಲ ಮಾರಿ ಬ್ಯಾಂಕಿಂದ ಅವಳು ಗಾಡಿನ ವಾಪಸ್ ತರ್ತಾಳೆ. ಅನಿಮೇಶ್ ಬಾಸ್ ಮನೇಲಿ ಕಾರ್ ಬಿಡಕ್ಕಂತ ಹೋಗ್ತಾನೆ. ಆಮೇಲೆ ಸೀಮಾ ಕೂಡ ಜೊತೆಗೆ ಹೋಗ್ತಾಳೆ. ಸೀಮಾ ಅಳ್ತಾ ಇರೋದನ್ನ ನೋಡಿ ಅನಿಮೇಶ್ನ ಬಾಸ್ ಕೆಲ್ಸದಿಂದ ತೆಗೆಯೋದಿಲ್ಲ. ಮತ್ತೆ ಹೀಗಂತಾರೆ, ನೋಡಮ್ಮ, ಅತಿಯಾಸ ಪಟ್ರೆ ಹೀಗೆ ಆಗೋದು. ಮನಸಾರೆ ಕೆಲಸ ಮಾಡು. ಒಂದಲ್ಲ ಒಂದಿನ ನಿನ್ ಮನೇಲಿ ಹೊಸ ಗಾಡಿ ಬರುತ್ತೆ. ಅನಿಮೇಶ್ ಜೊತೆಗೇನೆ ಸೀಮಾ ಕೂಡ ಕೆಲಸ ಮಾಡ್ತಿದ್ಲು. ಮನೆ ಸುಖ ಶಾಂತಿಯಿಂದ ಇತ್ತು. ಸ್ವಲ್ಪ ತಿಂಗಳ ನಂತರ ಕಷ್ಟಪಟ್ಟು ಅವರು ಒಂದು ಹೊಸ ಗಾಡಿ ಖರೀದಿಸ್ತಾರೆ. ಮತ್ತೆ ಎಲ್ಲರೂ ಸೇರಿ ಸಂತೋಷವಾಗಿ ಜೀವಿಸ್ತಾರೆ. ನಮ್ಮ ಜೀವನದಲ್ಲಿ ಸುಮಾರು ಟ್ವಿಸ್ಟ್ಗಳು ಇರುತ್ತೆ. ಇಲ್ಲಿ ಯಾವುದು ಯಾವಾಗ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಹೇಗ್ ನಡೆಯುತ್ತೆ, ಅದು ಯಾರಿಗೂ ಗೊತ್ತಿಲ್ಲ. ಈ ಕತೆ ಚಂದಾಳ ಬಗ್ಗೆ. ಚಂದಾಳ ಗಂಡನ ಹೆಸರು ರಾಕೇಶ್. ಅವನು ಸಿಟಿಯಲ್ಲಿ ಟ್ಯಾಕ್ಸಿ ಓಡಿಸ್ತಿದ್ದ. ಚಂದ ಇವಾಗ ಗರ್ಭಿಣಿಯಾಗಿದ್ಲು. 13 ವರ್ಷಗಳು ವೇಟ್ ಮಾಡಿದ್ಮೇಲೆ ಅವಳಿಗೆ ಇವಾಗ ಈ ಭಾಗ್ಯ ಸಿಕ್ಕಿದೆ. ಅವಳಿಗೆ ಇವಾಗ 8ನೇ ತಿಂಗಳು. ಅವಳ ಅತ್ತೆ ಸುಭದ್ರ ಯಾವಾಗ್ಲೂ ಅವಳ ಹಿಂದೆನೇ ನಡೀತಾ ಇರ್ತಾರೆ. ಸೊಸೆ ಇದಂತಿನ್ನು ಅದಂತಿನ್ನು, ಜಾಸ್ತಿ ಕೆಲ್ಸ ಮಾಡ್ಬೇಡ, ಸ್ವಲ್ಪ ಆರಾಮವಾಗಿರು. ನಾನು ಯಾವಾಗ್ಲೂ ಆರಾಮಾಗಿನೇ ಇದ್ದೀನತ್ತೆ, ನೀವೇನೇನಾದ್ರೂ ಮಾಡಕ್ ಬಿಡ್ತೀರಾ? ಇವತ್ತು ನಾನ್ ಮಾಡಕ್ ಬಿಡ್ತಾ ಇಲ್ಲ. ನಾಳೆ ನಿನ್ ಮಗು ನಿನ್ನ ಯಾವ ಕೆಲ್ಸನೂ ಮಾಡಕ್ ಬಿಡಲ್ಲ. ಚಂದ ಅತ್ತೆ ಹೇಳಿದ ಮಾತು ಕೇಳಿ ನಗಾಡ್ತಾ ಇದ್ಲು. ಚಂದ ಯಾವಾಗ್ಲೂ ಅವಳಿಗೆ ಹುಟ್ಟೋ ಆ ಮಗು ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಅವಳ ಗಂಡ ರಾಕೇಶ್ ಬಂದ್ರೆ ಸರಿ, ಅವಳಿಗೆ ಹುಟ್ಟೋ ತನ್ನ ಮಗು ಬಗ್ಗೆನೇ ಮಾತಾಡ್ಕೊಂಡು ಮಗುಗೋಸ್ಕರ ಏನಾದ್ರೂ ರೆಡಿ ಮಾಡ್ತಾನೆ ಇರ್ತಿದ್ಲು. ರೀ, ಇಲ್ ನೋಡಿ, ಈ ಸಾಕ್ಸ್ ಹೇಗಿದೆ? ಇದ್ರ ಕಲರ್ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನಮಗೆ ಹುಟ್ಟೋ ಮಗುಗೆ ಇದು ಇಷ್ಟ ಆಗುತ್ತೆ ಅಲ್ವಾ? ಹಾ, ಚೆನ್ನಾಗಿದೆ. ತುಂಬಾ ಅಂದವಾಗಿದೆ. 10 ದಿನದಿಂದ ನೋಡ್ತಾ ಇದ್ದೀನಿ. ಇದನ್ನ ದಿನಾ ರಾತ್ರಿ ನೀನು ಮಾಡ್ತಾನೆ ಇದೀಯಾ? ಅರೆ, ಇವಾಗ್ಲೇ ಎಲ್ಲ ಏರ್ಪಾಡ್ ಮಾಡಿಡ್ಬೇಕು ರೀ. ಇಲ್ಲೋಡಿ, ನಾಳೆ ಉಲ್ಲನ್ ತಗೊಂಡ್ ಬನ್ನಿ. ಇನ್ನೂ ಸ್ವಲ್ಪ ಸಾಕ್ಸ್ ಮಾಡ್ಬೇಕು. ಬರೋದು ಚಿಕ್ಕ ಮಗು ಅಲ್ವಾ, ಅದಕ್ಕೆ ಬೇಕಾಗಿರೋ ಏರ್ಪಾಡುಗಳ್ನ ಮಾಡಿಡ್ಬೇಕಲ್ವಾ? ಚಂದಾಳ ಮಾತು ಕೇಳಿ ರಾಕೇಶ್ ಅವಳನ್ನು ನಗಡ್ಕೊಂಡೇ ನೋಡ್ತಿದ್ದ. ಹಾಗೇನೆ ಅವನು ಹೀಗೆ ಯೋಚನೆ ಮಾಡ್ತಿದ್ದ. ಒಬ್ಬಳು ತಾಯಿಯ ಪ್ರೀತಿ ತನ್ನ ಹೊಟ್ಟೆಯೊಳಗಡೆ ಅವಳು ನೋಡ್ದೇ ಇರೋ ಮಗು ಬಂದಾಗ್ಲೇ ಅವಳು ಪ್ರೀತಿನ ತೋರ್ಸಕ್ ಶುರು ಮಾಡ್ತಾಳೆ ಅಂತ. ಹೀಗಿರುವಾಗ ಒಂದಿನ ರಾಕೇಶ್ ಕೆಲ್ಸಕ್ಕೆ ಹೋಗೋದಕ್ಕೋಸ್ಕರ ರೆಡಿಯಾಗ್ತಿದ್ದ. ಚಂದ ಮಹಡಿ ಮೇಲೆಯಿಂದ ಸ್ಟೆಪ್ಸಲ್ಲಿ ಕೆಳಗಡೆ ಇಳಿತಾ ಇದ್ಲು. ಆವಾಗ ಇದ್ದಕ್ಕಿದ್ದಂತೆ ಕಾಲ್ ಜಾರಿತ್ತು. ಚಂದ ಕೆಳಗಡೆ ಬಿದ್ಬಿಟ್ಲು. ಅವಳ ತಲೆಯಲ್ಲಿ ದೊಡ್ಡ ಗಾಯವಾಗಿತ್ತು. ರಕ್ತ ಜಾಸ್ತಿ ಹೋಗಿದ್ರಿಂದ ಅವಳು ಮೂರ್ಛೆ ಹೋಗಿದ್ಲು. ರಾಕೇಶ್ ಹಾಗೂ ಅವಳ ಅಮ್ಮ ತಕ್ಷಣ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಚಂದಾಗೆ ಇಂಟರ್ನಲ್ ಬ್ಲೀಡಿಂಗ್ ತುಂಬಾ ಜಾಸ್ತಿಯಾಗಿದೆ. ಆಪರೇಷನ್ ಮಾಡಿ ಅವಳ ಜೀವವನ್ನ ಕಾಪಾಡಿದೀವಿ. ಆದ್ರೆ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ, ಮಗುವನ್ನ ಕಾಪಾಡಕ್ಕೆ ಆಗಿಲ್ಲ. ಅಯ್ಯೋ ದೇವ್ರೆ, ಏನಾಯ್ತು? ಇದನ್ನ ಅವಳಿಗೆ ನಾನು ಹೇಗೆ ಹೇಳಿ? ಮಿಸ್ಟರ್ ರಾಕೇಶ್, ಇನ್ನೊಂದು ವಿಷಯವನ್ನ ನಾವು ನಿಮ್ಮ ಹತ್ರ ಹೇಳ್ಬೇಕು. ಇನ್ಮುಂದೆ ನಿಮ್ಮ ಹೆಂಡತಿ ಅಮ್ಮ ಆಗಕ್ಕಾಗಲ್ಲ. 13 ವರ್ಷಗಳು ಕಾದ ನಂತರ ಚಂದಾಳ ಮನೆಯಲ್ಲಿ ಒಂದು ಒಳ್ಳೆ ಸುದ್ದಿ ಬರ್ಬೇಕಾಗಿತ್ತು. ಆದ್ರೆ ಅದು ಅವಳ ಮನೆಯಲ್ಲಿ ನಡೆಯಲಿಲ್ಲ. ಡಾಕ್ಟರ್ ಹೇಳಿದ್ದನ್ನು ಕೇಳಿ ಚಂದಾಳಿಂದ ಅದನ್ನ ತಡ್ಕೊಳಕ್ಕಾಗಿಲ್ಲ. ಗಾಯಗಳ ನೋವಿಗಿಂತ ಮನಸ್ಸಿನ ನೋವು ಜಾಸ್ತಿ ಆಗ್ತಿತ್ತು. ಅವಳು ತನ್ನ ಮಗುಗೋಸ್ಕರ ಮಾಡಿಟ್ಟಿದ್ದ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಎದೆ ಮೇಲೆ ಇಟ್ಕೊಂಡು ಹೇಳ್ತಾ ಇದ್ಲು. ನಾನಿವಾಗ ಇದನ್ನ ಯಾರಿಗ್ ಹಾಕೋದು? ಯಾರಿಗ್ ಹಾಕಿ ನಾನು ನೋಡಿ ಸಂತೋಷ ಪಡೋದು? ಭಗವಂತ, ಯಾಕೆ ಹೀಗ್ ಮಾಡ್ತಾ ಇದೀಯಾ? ಸಂತೋಷನ ಕೊಡೋ ಥರ ಕೊಟ್ಟು ಯಾಕೆ ಕಿತ್ಕೊಂಡೆ? ಯಾಕೆ ಜೀವನ ಪೂರ್ತಿ ನನಗೆ ಈ ಕಷ್ಟನ ಕೊಟ್ಬಿಟ್ಟಿದೀಯಾ? ಚಂದ ಯಾವಾಗ್ಲೂ ಮಗು ಬಗ್ಗೆನೇ ಯೋಚನೆ ಮಾಡ್ಕೊಂಡು ಸರಿಯಾಗಿ ಊಟ ಮಾಡದೆ ಅವಳ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ಲು. ಅವಳತ್ತೆ ಅವಳ ಗಂಡ ಎಷ್ಟೋ ಸಲ ಅವಳತ್ರ ಎಷ್ಟೇ ಹೇಳಿ ನೋಡಿದ್ರು ಕೂಡ ಅವಳು ಅವ್ರ ಮಾತನ್ನ ಕೇಳಿಸ್ಕೊಳ್ತಿತ್ತಿಲ್ಲ. ಆವಾಗ ಅತ್ತೆ ರಾಕೇಶ್ ಹತ್ರ ಅವಳನ್ನ ಸಮಾಧಾನ ಮಾಡಿ ಅಂತ ಹೇಳ್ತಾ ಇದ್ಲು. ಆದ್ರೆ ಅವನ್ ಮಾತ್ರ ಏನ್ ಮಾಡ್ತಾನೆ? ಅವನು ಗಂಡ್ಸೋ ನೋವನ್ನ ಹೊರಗಡೆ ತೋರ್ಸಕ್ಕಾಗಲ್ಲ. ಆದ್ರೆ ಮನಸ್ಸೊಳಗಡೆ ಅಳ್ತಾ ಇದ್ದ. ದೇವ್ರೆ, ಆಗಿದಾಗೋಯ್ತು. ಆದ್ರೆ ನನ್ನ ಹೆಂಡತಿಗೆ ಸ್ವಲ್ಪ ಧೈರ್ಯ ತುಂಬು, ಈ ದುಃಖದ ಪರ್ವತವನ್ನ ಎತ್ತೋದಿಕ್ಕೆ.
ಹೀಗಿರುವಾಗ ಒಂದಿನ ರಾಕೇಶ್ ಅವನ ಹೆಂಡತಿಯನ್ನು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಬಾ ಅಂತ ಕರೆದ. ಒಂದ್ ವೇಳೆ ಹೊರಗಡೆ ಹೋದ್ರೆ ಅವಳು ಸ್ವಲ್ಪ ಸಮಾಧಾನ ಆಗ್ತಾಳೆ ಅಂತ, ಆದ್ರೆ ಹೊರಗಡೆ ಬರೋದಕ್ಕೆ ಚಂದ ಆಗಲ್ಲ ಅಂತ ಹೇಳ್ಬಿಟ್ಲು. ಚಂದ, ನಂಗೆ ಗೊತ್ತಮ್ಮ ನಿಂಗೆ ಬೇಜಾರಾಗ್ತಾ ಇದೆ ಅಂತ. ಆದ್ರೆ ಜೀವನಪೂರ್ತಿ ಇದೇ ರೀತಿ ಇರಕ್ಕಾಗಲ್ಲ. ಇಲ್ಲಿ ನೋಡು, ನೀನು ಹೇಗಾಗ್ಬಿಟ್ಟಿದ್ಯಾ ಅಂತ. ನಿಂಗೆ ಏನಾದ್ರೂ ಆಗ್ಬಿಟ್ರೆ ನನ್ನ ಕತೆ ಏನು? ಅಮ್ಮನ ನೋಡ್ಕೊಳ್ಳೋದು ಯಾರೋ? ನಿಂಗೆ ಗೊತ್ತು ತಾನೆ, ನಿನ್ ಬಿಟ್ಟು ನಾನು ಒಂದ್ ಕ್ಷಣನೂ ಇರಕ್ಕಾಗಲ್ಲ ಅಂತ. ರಾಕೇಶ್ ಹೇಳಿದ್ದನ್ನು ಕೇಳಿ ಚಂದ್ರಾಳಿಗೆ ಮನಸ್ಸಿಲ್ಲ ಅಂದ್ರೂ ಕೂಡ ಅವನ ಖುಷಿಗೋಸ್ಕರ ಅವಳು ಹೊರಗಡೆ ಸುತ್ತಾಡ್ಕೊಂಡು ಬರಕ್ ಹೋದ್ಲು. ಹಾಗೆ ಅವರು ಸ್ವಲ್ಪ ದೂರ ಹೋದಾಗ ದಾರಿಯ ಮಧ್ಯದಲ್ಲಿ ಸುಮಾರು ಜನ ಗುಂಪಾಗಿ ನಿಂತ್ಕೊಂಡಿದ್ರು. ಅವರಿಬ್ರು ಅಲ್ಲಿಗೆ ಹೋದ್ರು. ಅವ್ರು ಅಲ್ಲಿಗೆ ಬಂದು ನೋಡಿದಾಗ ಬೀದಿಯಲ್ಲಿ ಒಂದ್ ಮಗು ಇತ್ತು. ಅದು ತುಂಬಾ ಜೋರಾಗಿ ಅಳ್ತಾ ಇತ್ತು. ಪಕ್ಕದಲ್ಲಿ ಸುಮಾರು ಜನ ನಿಂತ್ಕೊಂಡು ಆ ಮಗುನ ನೋಡ್ತಾ ಇದ್ರು. ಆದ್ರೆ ಆ ಮಗುನ ಎತ್ತಿ ಸಮಾಧಾನ ಮಾಡೋದಕ್ಕಿಂತ ಹಾಗೇನೆ ನಿಂತ್ಕೊಂಡಿದ್ರು. ಪಾಪ, ಯಾರ್ ಮಗು ಅಂತ ಗೊತ್ತಿಲ್ಲ. ಒಂದ್ ಮಗುವನ್ನ ಹೆತ್ತು ಸಾಕಕ್ಕಾಗಿಲ್ಲ ಅಂದ್ರೆ ತನ್ನ ಸುಖಕ್ಕೋಸ್ಕರ ಏನಕ್ಕೆ ಈ ಮಗುವನ್ನ ಹೆತ್ತು ಈ ರೀತಿ ಬಿಸಾಕ್ಯಾರೆ? ಹೌದು, ಈಗಿನ ಕಾಲದಲ್ಲಿ ಅಮ್ಮನ ಪ್ರೀತಿ ಕೂಡ ಇಲ್ಲದೆ ಇರೋ ಹಾಗಾಗ್ಬಿಡುತ್ತೆ. ಈಗೆಲ್ಲ ಇದು ಸರ್ವಸಾಧಾರಣ ಆಗ್ಬಿಟ್ಟಿದೆ. ಮಗು ಹುಟ್ಟುತ್ತೆ, ಆ ಮಗು ಬೇಡ ಅಂದ್ರೆ ಕಸ ತೊಟ್ಟಿಯೆಲ್ಲ ಈ ರೀತಿ ಬಿಸಾಕ್ ಹೋಗ್ಬಿಡ್ತಾರ. ಅವ್ರು ಮಾಡೋ ತಪ್ಪಿಗೆ ಪಾಪ ಈ ಮಗು ಏನ್ ಮಾಡತ್ತೆ? ತಪ್ಪು ಮಾಡಿದವರು ಶಿಕ್ಷೆ ಈ ಪಾಪುಗ. ಹಾಗೆ ಎಲ್ರು ನೋಡ್ಕೊಂಡು ಮಾತಾಡ್ತಾನೆ ಇದ್ರು. ಆದ್ರೆ ಚಂದ ಮಾತ್ರ ಆ ಮಗುನ ಮಡ್ಲಲ್ಲಿ ಎತ್ಕೊಂಡು ಆ ಮಗುನ ಅವಳು ಸಮಾಧಾನ ಮಾಡ್ತಿದ್ಲು. ಅವಳು ಎತ್ಕೊಂಡ ತಕ್ಷಣ ಆ ಮಗು ಅಳದನ್ನ ನಿಲ್ಲಿಸ್ಬಿಡ್ತು. ಆವಾಗ ಚಂದ ಮೊದಲನೇ ಸಲ ಒಂದು ಸುಖನ ಅನುಭವಿಸಿದ್ಲು. ಅದು ಇಲ್ಲಿವರೆಗೂ ಅವಳು ಅನುಭವಿಸ್ತೇ ಇದ್ದಿತ್ತು. ಅವರಿಬ್ರು ಆ ಮಗುನ ಎತ್ಕೊಂಡು ಮನೆಗ್ ಬಂದ್ರು. ಆವಾಗ ಸುಭದ್ರಾಳಿಗೆ ಸಾವಿರಾರು ಪ್ರಶ್ನೆಗಳು ಮನಸ್ಸೊಳಗಡೆ ಉಂಟಾಯ್ತು. ಅದ್ಯಾರ ಮಗು, ಯಾಕೆ ಇವ್ರು ಎತ್ಕೊಂಡ್ ಬಂದಿದ್ದಾರೆ? ಹೀಗೆ ಸಾವಿರಾರು ಪ್ರಶ್ನೆಗಳು. ಈ ಮಗು ನಿನ್ನ ಅಮ್ಮ ಅಂತ ಕರೆಯುತ್ತಾ? ಹಾಗಂತ ಅವರು ಚಂದ ಹತ್ರ ಕೇಳಿದಾಗ, ಅತ್ತೆ, ಒಂದ್ ವೇಳೆ ಇದು ಆ ಭಗವಂತನ ಯೋಚನೆಯಾಗಿರ್ಬೋದು. ಈ ಮಗು ನನಗ್ ಸಿಕ್ಕಿ ನನ್ನ ಮಡ್ಲು ತುಂಬಿಸ್ಕೊಳ್ಬೇಕು ಅಂತ ಇರ್ಬೋದು. ಹೇಗೂ ನಾನು ಅಮ್ಮ ಆಗಕ್ಕಾಗಲ್ಲ. ಆದ್ರೆ ಅಮ್ಮ ಆಗ್ಬೇಕಂದ್ರೆ ಹೆತ್ತ ಮಗುನೇ ಆಗಿರ್ಬೇಕು ಅಂತಿಲ್ಲ. ಕೃಷ್ಣ ಪರಮಾತ್ಮ ಯಶೋದಾಳಿಗೆ ಹುಟ್ಟಿದ ಮಗು ಅಲ್ಲ ಅಲ್ವಾ? ಆದ್ರೆ ಅವರು ತಾಯಿಯ ತರ ಅವರಿಗೆ ಪ್ರೀತಿ ತೋರ್ಸ್ಲಿಲ್ವಾ? ಸುಭದ್ರಾ ಚಂದ ಹೇಳಿದ ಮಾತನ್ನು ಕೇಳಿ ಸುಮಾರು ದಿನಗಳ ನಂತರ ಅವಳ ಮುಖದಲ್ಲಿ ಇರುವ ಸಂತೋಷನ ನೋಡಿ ಅವರು ಅವಳನ್ನ ಏನೂ ಹೇಳಿಲ್ಲ. ಆ ಮಗು ಬಂದ್ಮೇಲೆ ಆ ಮನೆಯಲ್ಲಿ ಖುಷಿ ಬಂದಿತ್ತು. ಆದ್ರಿಂದ ಎಲ್ರೂ ಅವಳಿಗೆ ಖುಷಿ ಅಂತ ಹೆಸರಿಟ್ರು. ಖುಷಿ, ಇಲ್ ನೋಡು, ನಿನ್ನಮ್ಮ ನಿನಗೋಸ್ಕರ ಏನೆಲ್ಲ ಮಾಡಿಟ್ಟಿದೀನಂತ. ಚಿಕ್ಕ ಚಿಕ್ಕ ಫ್ರಾಕ್, ಚಿಕ್ಕ ಚಿಕ್ಕ ಸಾಕ್ಸ್. ನಿನಗೆ ಇದು ಇಷ್ಟ ಆಗಿದ್ಯಾ? ಚಂದಾಳಿಗೆ ಖುಷಿ ರೂಪದಲ್ಲಿ ಬಹಳದಕ್ಕೆ ಒಂದು ನಂಬಿಕೆ ಸಿಕ್ಕಿತ್ತು. ಆದ್ರೆ ಜೀವನದಲ್ಲಿ ಇನ್ನೂ ಏನೇನೋ ನಡಿಬೇಕಾಗಿತ್ತು. ಚಂದ ಆ ಮಗುಗೆ ಇಂಜೆಕ್ಷನ್ ಹಾಕೋದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಈಗಾಗ್ಲೇ ಅನಾಥರಾಗಿದ್ದ 3 ಮಕ್ಕಳು ಜೋರಾಗಿ ಅಳ್ತಾ ಇದ್ರು. ಅವ್ರ ಅಪ್ಪ ಅಮ್ಮ ಇಬ್ರು ಕರೆಂಟ್ ಶಾಕ್ ಹೊಡೆದು ಸತ್ ಹೋಗಿದ್ರು. ಆ ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪ ಅಮ್ಮನ ದೇಹದ ಮುಂದ್ಗಡೆ ನಿಂತ್ಕೊಂಡು ಜೋರಾಗಿ ಅಳ್ತಾ ಇದ್ರು. ಅಪ್ಪ ಇದೋಳಪ್ಪ, ಎದೋಳಪ್ಪ. ಅಮ್ಮ, ಏನಾಯ್ತಮ್ಮ ನಿನಗೆ? ಅಮ್ಮ ಎದ್ದೇಳಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಕಣ್ ತೆರೆದು ನೋಡಮ್ಮ. ಇವತ್ತಿಂದ ನಮ್ಮನ್ನ ಯಾರು ನೋಡ್ಕೋತಾರಮ್ಮ? ಯಾರು ನಮಗೆ ಊಟ ಕೊಡ್ತಾರೆ? ಯಾರು ನಮಗೆ ಬಟ್ಟೆ ಹಾಕ್ತಾರೆ? ಯಾರು ಸ್ಕೂಲಿಗೆ ಕಳಿಸ್ತಾರೆ? ಯಾರು ನಮ್ಮನ್ನ ನೋಡ್ಕೊಳ್ತಾರಮ್ಮ? ಚಂದಾಳಿಗೆ ಆ ಮಕ್ಕಳನ್ನು ನೋಡಿದ ತಕ್ಷಣ ತುಂಬಾನೇ ಕಷ್ಟ ಆಯ್ತು. ಅವಳಿಗೆ ಅವ್ರು ಕೂಡ ಅವಳ ಮಕ್ಕಳು ಅಂತಾನೆ ಅನಿಸ್ತು. ಅವಳು ಒಂದ್ ವೇಳೆ ಅವರನ್ನ ಬಿಟ್ಬಿಟ್ರೆ ಅವ್ರು ಏನಾಗ್ತಾರೋ ಅನ್ನೋ ಭಯದಿಂದ ಅವಳು ಯೋಚನೆ ಮಾಡದೆ ಅವರನ್ನ ತಪ್ಕೊಂಡ್ಲು. ಮಕ್ಳೇ, ನಾನೇ ನಿಮ್ಮಮ್ಮ, ಬೇಜಾರು ಮಾಡ್ಕೊಳ್ಬೇಡಿ, ನಾನ್ ನೋಡ್ಕೊಳ್ತೀನಿ ನಿಮ್ಮನ್ನ. ಚಂದ 3 ಮಕ್ಕಳನ್ನ ಮನೆ ಕರ್ಕೊಂಡ್ ಬಂದ್ಲು. ಸುಭದ್ರಾ ಮಕ್ಳ ಬಗ್ಗೆ ಕೇಳುವಾಗ ಚಂದ ಅವ್ರತ್ರ ನಡೆದ ಎಲ್ಲ ವಿಷಯವನ್ನು ಹೇಳಿದ್ಲು. ಆವಾಗ ರಾಕೇಶ್ ಅಲ್ಲಿಗ್ ಬಂದ. ಮಕ್ಳು ನೋಡಿ ಅವನಿಗೂ ಬೇಜಾರಾಯ್ತು. ಆದ್ರೆ ಅವನ ಮನ್ಸಲ್ಲಿ ಇವಾಗ ಒಂದೇ ಒಂದು ಪ್ರಶ್ನೆ ಮಾತ್ರ ಇತ್ತು. ನಾನು ಸಾಧಾರಣ ಟ್ಯಾಕ್ಸಿ ಡ್ರೈವರ್, ಒಂದು ಮಗುವನ್ನ ಸಾಕ್ಬೋದು, ಆದ್ರೆ 3 ಜನ. ಚಂದ ಬಟ್ಟೆ ಹೊಲಿಯಕ್ಕೆ ಶುರು ಮಾಡಿದ್ಲು. ಇಬ್ರು ಸಂಪಾದನೆಯನ್ನು ಮನೇಲಿರೋದ್ರಿಂದ ಆ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಅವ್ರಿಗೆ ಯಾವ ಕಷ್ಟನೂ ಇತ್ತಿಲ್ಲ. ಆ ಭಗವಂತ ಚಂದಾಳ ಮಡಿಲನ್ನು ಬೇರೆ ಮಕ್ಕಳಿಗೋಸ್ಕರ ನಿರ್ಧಾರ ಮಾಡಿದ್ರು. ಬೇರೆ ಮಕ್ಕಳೇ ಅವಳನ್ನ ತಾಯಿ ಅಂತ ಕರಿಬೇಕಂತ ನಿರ್ಧಾರ ಮಾಡಿದ್ರು. ಆ 4 ಮಕ್ಕಳ ಜೊತೆ ಪುನಃ ಚಂದ 8 ಮಕ್ಕಳನ್ನ ಮನೆ ಕರ್ಕೊಂಡು ಬಂದ್ಲು. ಅದರಲ್ಲಿ ಕೆಲವರು ಅನಾಥರು, ಕೆಲವರಿಗೆ ಕಣ್ಣಿಲ್ಲ, ಕೆಲವರು ಅಂಗವಿಕಲರು, ಕೆಲವ್ರನ್ನ ಅವ್ರ ಅಪ್ಪ ಅಮ್ಮ ಮನೆ ಬಿಟ್ಟು ಹೊರಗಡೆ ಕಳ್ಸಿದ್ರು. ನೀವ್ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಇಬ್ರು ಸಂಪಾದನೆ ಮಾಡ್ತಿದೀವಿ ತಾನೆ. 12 ಮಕ್ಕಳನ್ನ ನೋಡ್ಕೊಳಕ್ಕೆ ನಮ್ಮಿಂದ ಆಗಲ್ವಾ ಏನೋ? ಇಬ್ರು ಕಷ್ಟಪಟ್ರೆ ಆವಾಗ ಈ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೋದು ಅಲ್ವಾ? ಅದೇನೋ ಅಷ್ಟು ಸುಲಭ ಅಲ್ಲ ಅಮ್ಮ. ಅಮ್ಮ, ನೀವು ಸಪೋರ್ಟ್ ಮಾಡಿದ್ರೆ ಎಲ್ಲ ಸುಲಭನೇ. ನನಗ್ಯಾಕೋ ಭಗವಂತ ನನ್ನತ್ರ ಇದನ್ನ ಕೊಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ. ಒಂದೇ ಒಂದು ಮಗುವಿಗೂ ಜನ್ಮ ಕೊಡಕ್ಕೆ ಅರ್ಹತೆ ಇಲ್ಲದ ನಾನು ಇವಾಗ 12 ಮಂದಿ ಮಕ್ಕಳ ತಾಯಿ. ರಮೇಶ್ ಟ್ಯಾಕ್ಸಿ ಓಡ್ಸೋದನ್ನ ನಿಲ್ಲಿಸ್ಬಿಟ್ಟ. ಅವನು ಒಂದು ಹೋಟೆಲ್ ವ್ಯಾಪಾರನ ಶುರು ಮಾಡ್ದ. ಸುಭದ್ರಾ ಚಂದ ಇಬ್ರು ಅವನಿಗೆ ಸಹಾಯ ಮಾಡ್ತಿದ್ರು. ದೇವ್ರ ದಯೆ ಹಾಗೂ ಆ ಬಡವರ ಒಳ್ಳೆ ಮನಸ್ಸಿಗೆ ಆ ಹೋಟೆಲ್ಗೆ ಸುಮಾರು ಜನ ಬರ್ತಾ ಇದ್ರು. 12 ಮಕ್ಕಳ ತಾಯಿ ಅನ್ನುವ ಹೆಸರಿನ ಆ ಹೋಟೆಲ್ ಎಷ್ಟು ಫೇಮಸ್ ಅಂದ್ರೆ ದೂರ ದೂರದಿಂದನೂ ಸುಮಾರು ಜನ ಅಲ್ಲಿಗೆ ಬರ್ತಿದ್ರು. ಆ ಮಹಿಳೆಯ ಪ್ರೀತಿಯನ್ನು ನೋಡಿದ್ರು. ಅವಳು ಆ ಮಕ್ಕಳನ್ನು ಹೆತ್ತ ತಾಯಿಯಲ್ಲ, ಆದ್ರೆ ಹೆತ್ತ ತಾಯಿಗಿಂತ ಕಡಿಮೆನೂ ಅಲ್ಲ. ಬೆಸ್ಟ್ ಬಡೀಸ್.
हेलो फ्रेंड्स, Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।